ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು 10ನೇ ತರಗತಿಯ ಲೈಟ್ ರಿಫ್ರ್ಯಾಕ್ಷನ್ ಚಾಪ್ಟರ್ನಿಂದ ಬರುವಂತಹ 1 ಮಾರ್ಷನ್ ಕ್ವಶನ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಿಮ್ಮ ಜೋಡಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಬೇಕು ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಬೇಕಂತ ವಿನಂತಿಸಿಕೊಳ್ತಾ, ಈಗ ಒಂದು 13 MCQ ಕ್ವಶನ್ಸನ್ನು ನಿಮ್ಮ ಜೊತೆ ನಾನು ಮಾಡ್ತೀನಿ, ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ಕ್ವಶನ್ ಏನು ಬರುತ್ತಪ್ಪ ಅಂತಂದ್ರೆ, ಇದು MCQ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು MCQ ಕ್ವಶನ್ಸ್ ಬಗ್ಗೆ ಭಾಳ ಹೆಚ್ಚಿನ ಗಮನವನ್ನು ಹರಿಸಬೇಕೆಂದು ಇಲ್ಲಿ ಮೊದಲನೇದಾಗಿ ಏನೈತಪ್ಪ ಅಂತಂದ್ರೆ, when light falls on a smooth polished surface, most of light ತಗೋರಿ ನೀವು ಇಲ್ಲಿಗೆ ಒಂದು ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ಇತ್ತಪ್ಪ ಅಂತಂದ್ರೆ ಅದ್ರ ಮೇಲೆ ಯಾವುದೇ ಒಂದು ರೇ ಆಫ್ ಲೈಟ್ ಫಾಲ್ ಆತಪ್ಪ ಅಂತಂದ್ರೆ ಆ ಲೈಟ್ ಏನಾಕತ್ತಪ್ಪ ಅಂತಂದ್ರೆ ಅದೇ ಸೇಮ್ ಮೀಡಿಯಮ್ಗೆ ಏನಾಕತಿ ರಿಫ್ಲೆಕ್ಟ್ ಆಗಿ ಅಥವಾ ಪ್ರತಿಫಲಿಸಿ ಹೋಗ್ತೈತಿ. ಅದಕ್ಕೆ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ, ಅಲ್ಲಿ ಮೊದಲನೇ ಆಪ್ಷನ್ ನಮಗೇನಾಕತ್ತಪ್ಪ ಅಂತಂದ್ರೆ ಮೋಸ್ಟ್ ಆಫ್ ಇಟ್ ಅಂದ್ರೆ ಬಂದಂಥ ಲೈಟ್ ಒಳಗೆ ಹೆಚ್ಚಿನ ಭಾಗದ ಲೈಟ್ ಏನಾಕತ್ತಪ್ಪ ಅಂತಂದ್ರೆ ರಿಫ್ಲೆಕ್ಟ್ಸ್ ಇನ್ ದ ಸೇಮ್ ಡೈರೆಕ್ಷನ್, ಅಂದ್ರೆ ಒಂದೇ ಡೈರೆಕ್ಷನ್ ನಾವೇನಾಕತ್ತೆ ಅಂತ ಹೇಳ್ಬೋದು, ಒಳ್ಳೆ ಪ್ರತಿಫಲಿಸಿ ಹೋಗ್ತತಿ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ನೇ ಕ್ವಶನ್ನು, ವೆನ್ ಲೈಟ್ ಫಾಲ್ಸ್ ಆನ್ ಎ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ಮೋಸ್ಟ್ ಆಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಸೇಮ್ ಡೈರೆಕ್ಷನ್. ಫಸ್ಟ್ ಕ್ವಶನ್ ಎ ಆಪ್ಷನ್ ಕರೆಕ್ಟ್. ನೌ ಸೆಕೆಂಡ್ ಒನ್, image formed by reflection from a plane mirror is, ಅಂದ್ರೆ ನೀವೊಂದು ಪ್ಲೇನ್ ಮಿರರ್ ತೊಗೊಂಡಿದ್ದೀರಪ್ಪ ಅಂತಂದ್ರೆ ಈ ಪ್ಲೇನ್ ಮಿರರಿಂದ ಏನಾಕತ್ತಪ್ಪ ಅಂದ್ರೆ ಇದರಿಂದ ಇಮೇಜ್ ಇಲ್ಲಿ ನೀವು ಆಬ್ಜೆಕ್ಟನ್ನು ಇಟ್ಟಿದ್ರಿಪ್ಪ ಅಂತಂದ್ರೆ ನಮ್ದು ಅಷ್ಟು ದೂರಾಗ ಏನಾಕತ್ತಪ್ಪ ಅಂತಂದ್ರೆ ಆಬ್ಜೆಕ್ಟ್ ಏನಾಕತಿ ಫಾರ್ಮೇಷನ್ ಆಕತಿ. ಅದಕ್ಕೆ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್, ದಟ್ಸ್ ವೈ ಯು ಕಾಲ್ ಇಟ್ ಆ್ಯಸ್ ವರ್ಚುವಲ್. ನಾವೇನು ಕರಿಬೋದು, ಇದಕ್ಕೆ ವರ್ಚುವಲ್ ಅಂತ ಹೇಳಿ ಕರಿಬೋದು. ಆಮೇಲೆ ಇಲ್ಲಿ ಆಬ್ಜೆಕ್ಟ್ ನೀವು ಯಾವ ರೀತಿ ಸೀದಾ ತಲೆ ಮೇಲೆ ಮಾಡಿ ಕಾಲು ತೆಳಗೆ ಮಾಡಿ ಇಟ್ಟಿರ್ತೀರಲ್ಲ ಅದೇ ಪ್ರಕಾರ ಇಮೇಜನ್ ಏನಾಕತಿ ಅದೇ ರೀತಿ ಫಾರ್ಮೇಷನ್ ಆಕತಿ. ನೀವು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ನೋಡಿದಿರಪ್ಪ ಅಂತಂದ್ರೆ ನೀವು ಹೆಂಗೆ ತಲೆ ಮೇಲೆ ಮಾಡಿ ಕಾಲು ತೆಳಗೆ ಮಾಡಿ ನಿಂತಿರ್ತೀರಲ್ಲ ಅದೇ ಪ್ರಕಾರ ಏನಾಕತ್ತಪ್ಪ ಅಂತಂದ್ರೆ ನಿಮ್ಮದು ಇಮೇಜನು ಆ ಕನ್ನಡಿಯಲ್ಲಿ ಕಾಣ್ತೈತಿ. ಒಂದು ವೇಳೆ ನೀವು ಕಾಲು ಮೇಲೆ ಮಾಡಿ ಮತ್ತು ತಲೆ ತೆಳಗೆ ಮಾಡಿ ನಿಂತಿದ್ದೀರಪ್ಪ ಅಂತಂದ್ರೆ ನೀವು ಇಮೇಜ್ನಾಗ ಏನು ಮಾಡ್ತೀರಿ ಅದೇ ರೀತಿ ಕಾಣ್ತೀರಿ. ಅದಕ್ಕೆ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ಇಲ್ಲೇ ಸೆಕೆಂಡ್ ಒನ್ನಿಗೆ ನಾವೇನು ಹೇಳ್ಬೋದು, ದ ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಅಂದ್ರೆ ಇಮೇಜ್ ಫಾರ್ಮ್ಡ್ ಬೈ ರಿಫ್ಲೆಕ್ಷನ್ ಫ್ರಮ್ ಎ ಪ್ಲೇನ್ ಮಿರರ್ ಈಸ್ ಸೆಕೆಂಡ್ ಆಪ್ಷನ್ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಅಂತ ಹೇಳಿ ಹೇಳ್ಬೋದು. ದೆನ್ ಥರ್ಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಫೋಕಲ್ ಲೆಂತ್ ಆಫ್ ಎ ಕಾನ್ಕೇವ್ ಮಿರರ್ ಈಸ್, ನೋಡಿರಿ ಆ್ಯಸ್ ವಿ ಡಿಸ್ಕಸ್ಡ್ ಇನ್ ದ ಚಾಪ್ಟರ್, ದಿಸ್ ಈಸ್ ದ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಇಟ್ ಇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್ ಆ್ಯಂಡ್ ಇಟ್ ಈಸ್ ದ ರಫ್ ಸರ್ಫೇಸ್. ದೆನ್ ದಿಸ್ ಈಸ್ ದ ಪ್ರಿನ್ಸಿಪಲ್ ಎಕ್ಸಸ್, ದಿಸ್ ಈಸ್ ಪೋಲ್, ದಿಸ್ ಈಸ್ ಫೋಕಸ್ ಆ್ಯಂಡ್ ದಿಸ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ನೋಡಿರಿ ಇಲ್ಲಿ ನಾವು ಮಿರರಿಂದ ಸೈನ್ ಅಕಾರ್ಡಿಂಗ್ ಟು ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ ಪ್ರಕಾರ ಮಿರರಿಂದ ನೀವು ಎಡಗಡೆ ತೊಗೊಂಡ್ರಪ್ಪ ಅಂತಂದ್ರೆ ಎಲ್ಲ ಡಿಸ್ಟೆನ್ಸನ್ನು ನೀವೇನು ಮಾಡಿರಿ ನೆಗೆಟಿವ್ದಾಗ ಅಳಿಬೇಕಂತ ಹೇಳಿರಿ. ಇಲ್ಲೇ ನಮಗೆ ಕಾನ್ಕೇವ್ ಮಿರರಿಂದ ಫೋಕಸ್ಸನ್ನು ಎಡಭಾಗದಲ್ಲಿ ಇರೋದರಿಂದ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ದ ಫೋಕಲ್ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಅವಾಗ ನಾವು ಫೋಕಲ್ ಲೆಂತ್ ಇದ್ರೊಳಗೆ ಅಳಿತೀವಿ, ನೆಗೆಟಿವ್ದೊಳಗೆ ಅಳಿತೀವಿ ಅಂತಂದ್ರೆ ದ ಫೋರ್ತ್ ಆಪ್ಷನ್, ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಈಸ್ ನೆಗೆಟಿವ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಫಿಫ್ತ್ ಒನ್ ಏನಾಕತ್ತಪ್ಪ ಅಂತಂದ್ರೆ
ದ ಫೋಕಲ್ ಲೆಂತ್ ಆಫ್ ಎ ಪ್ಲೇನ್ ಮಿರರ್ ಈಸ್. ಅಂದರೆ ನೀವೊಂದು ಪ್ಲೇನ್ ಮಿರರ್ ತೊಗೊಂಡ್ರಿಪ್ಪ ಅಂತಂದ್ರೆ ಇದ್ರ ನೋಡಿರಿ ಎಲ್ಲಿ ಕರ್ವ್ ಯಾವ ಕಡೆನೂ ಕರ್ವ್ ಇಲ್ಲ, ಸ್ಟೇಟ್ ಇರೋದ್ರಿಂದ ಇಲ್ಲಿ ಇದಕ್ಕೆ ಸೆಂಟ್ರ್ ಏನಾಗಂಗಿಲ್ಲಪ್ಪ ಅಂತಂದ್ರೆ ರೇ ಆಫ್ ಲೈಟ್ಗಳು ಕನ್ವರ್ಜ್ ಆಗಂಗೇ ಇಲ್ಲ. ಅದರ ಸಲುವಾಗಿ ನಾವೇನು ಹೇಳ್ಬೋದಪ್ಪ ಅಂತಂದ್ರೆ ಈ ಪ್ಲೇನ್ ಮಿರರ್ದು ನಾವು ಫೋಕಲ್ ಲೆಂತು ಅಥವಾ ಇದ್ರದ್ದು ಫೋಕಲ್ ಲೆಂತ್ ಕರೆಕ್ಟ್ ಫೋಕಲ್ ಲೆಂತ್ ಎಲ್ಲಿರ್ಬೋದಪ್ಪ ಅಂತಂದ್ರೆ ನಾವು ಇನ್ಫೈನೈಟ್ ದೂರೊಳಗೆ ಐತಿ ಅಂತ ಹೇಳಿ ಹೇಳ್ಬೋದು. ದ ಫೋಕಲ್ ಲೆಂತ್ ಆಫ್ ಎ ಪ್ಲೇನ್ ಮಿರರ್ ಈಸ್ ಆ್ಯಟ್ ಇನ್ಫೈನೈಟ್ ಅಂಥೇಳಿ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ವಿಡಿಯೋವನ್ನು ಹೆಚ್ಚಿನ ಜನರು ನೋಡ್ತಾ ಇದ್ದೀರಿ ಮತ್ತು ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ. ಅದೇ ಥರನಾಗಿ ಈ ಒಂದು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ನಾನು ವಿನಂತಿಸಿಕೊಳ್ತಾ ನನ್ನ ಮುಂದಿನ ಕ್ವಶನ್ ಏನು ಮಾಡ್ತೇನಪ್ಪ ಅಂತಂದ್ರೆ ಹೋಗ್ತಾ ಇದ್ದೀನಿ. 6th question, which mirror is used in a rear view mirrors of the vehicles? ಅಂದರೆ ವೆಹಿಕಲ್ ಒಳಗೆ ಹಿನ್ನೋಟದ ದರ್ಪಣವಾಗಿ ನಾವು ಅಥವಾ ಕನ್ನಡಿಯಾಗಿ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಈ ಕಾನ್ವೆಕ್ಸ್ ಮಿರರನ್ನು ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಈ ಕಾನ್ವೆಕ್ಸ್ ಮಿರರ್ ನಮಗೇನು ಮಾಡ್ತದಪ್ಪ ಅಂತಂದ್ರೆ ಅತ್ಯಂತ ದೊಡ್ಡದಾದ ವಸ್ತುಗಳನ್ನು ನಮಗೇನು ಮಾಡ್ತದಪ್ಪ ಅಂತಂದ್ರೆ ಚಿಕ್ಕದಾಗಿ ನಮ್ಗೆ ಅಷ್ಟ ಕನ್ನಡಿ ಒಳಗೆ ತೋರಿಸ್ಕೊಡ್ತೈತಿ ಮತ್ತು ನಮ್ಗೆ ವೈಡ್ ಏರಿಯಾನ ಕವರ್ ಮಾಡಿ ಉತ್ಕೊಳ್ಳೋದ್ರಿಂದ ನಾವು ಈ ಕಾನ್ವೆಕ್ಸ್ ಮಿರರನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ರೇರ್ ವ್ಯೂ ಮಿರರ್ಸ್ ಇಂದ ವೆಹಿಕಲಾಗಿ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 7th ಕ್ವಶನ್ ಏನು ಬರ್ತದಪ್ಪ ಅಂತಂದ್ರೆ ದ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ ಕಾಲ್ಡ್. ಅಂದರೆ ಒಂದು ಈ ಸ್ಪೆರಿಕಲ್ ಮಿರರ್ದು ನಾವು ಸೆಂಟ್ರಿಗೆ ಕಾನ್ವೆಕ್ಸ್ ಇರಲಿ ಕಾನ್ವೆಕ್ಸ್ ಇರಲಿ ನಾವು ಅದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ಪೋಲ್ ಅಂತ ಹೇಳಿ ಕರಿತೀವಿ. ದೆನ್ ದ center of the spherical mirror is called pole. Then first one is A option, second one is B option, third one is B option, then fourth one is A option, then fifth one is B option, then sixth one is C option. Next 8th question ಆಗತ್ತಪ್ಪ ಅಂತಂದ್ರೆ ಎ ಕಾನ್ಕೇವ್ ಮಿರರ್ ಫಾರ್ಮ್ಸ್ ಎ ವರ್ಚುವಲ್ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಇಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಅಂದರೆ ಪರದೆ ಮೇಲೆ ನಮಗೆ ಪ್ರತಿಬಿಂಬ ಮೂಡಂಗಿಲ್ಲ. ಅದಕ್ಕೆ ನಾವು ಅಥವಾ ಪ್ರತಿಬಿಂಬಿಸುವಂಥ ಮೇಲ್ಮೈ ಹಿಂಭಾಗದಲ್ಲಿ ಇಮೇಜ್ ಮೂಡೋದ್ರಿಂದ ಅಥವಾ ಪ್ರತಿಬಿಂಬ ಮೂಡೋದ್ರಿಂದ ನಾವು ಅದಕ್ಕೆ ಏನು ಕರಿತೀವಿ ವರ್ಚುವಲ್ ಅಂತ ಹೇಳಿ ಕರಿತೀವಿ. ಇರೆಕ್ಟ್ ಅಂದ್ರೆ ಸೀದಾ ಆಬ್ಜೆಕ್ಟನ್ನು ಯಾವ ರೀತಿ ಇರ್ತೀವಲ್ಲ ಅದೇ ರೀತಿ ಇಮೇಜ್ ಕಾಣ್ತೀವಿ ಅಂದ್ರೆ ನಾವು ಅದಕ್ಕೆ ಇರೆಕ್ಟ್ ಕರಿತೀವಿ. ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್, ಮ್ಯಾಗ್ನಿಫೈಡ್ ಅಂತಂದ್ರೆ ಆಬ್ಜೆಕ್ಟ್ ಇರೋಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ನೀವು ಆಬ್ಜೆಕ್ಟನ್ನು ತೊಗೊಂಡಿದ್ದೀರಪ್ಪ ಅಂತಂದ್ರೆ ಅಂದ್ರೆ ಆಬ್ಜೆಕ್ಟ್ ಇರೋಕ್ಕಿಂತ ದೊಡ್ಡ ಸೈಜ್ ಇಮೇಜ್ ಫಾರ್ಮೇಷನ್ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಏನಂತೀವಿ ಮ್ಯಾಗ್ನಿಫೈಡ್ ಅಂಥೇಳಿ ಕರಿತೀವಿ. ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಂದರೆ ಆಬ್ಜೆಕ್ಟನ್ನು ಎಲ್ಲಿ ಪ್ಲೇಸ್ ಮಾಡಿದಾಗ ಕಾನ್ಕೇವ್ ಮಿರರ್ ಮುಂದೆ ಆಬ್ಜೆಕ್ಟನ್ನು ಎಲ್ಲಿ ಪ್ಲೇಸ್ ಮಾಡಿದಾಗ ನಮಗೆ ವರ್ಚುವಲ್ಲು ಇರೆಕ್ಟು ಮತ್ತು ಮ್ಯಾಗ್ನಿಫೈಡ್ ಇಮೇಜು ಫಾರ್ಮೇಷನ್ ಆಕ್ಕತಿ ಅಂಥೇಳಿ ಕೇಳ್ತಾರೆ. ಇದಕ್ಕೆ ಆಪ್ಷನ್ ಏನು ಬರ್ತದಪ್ಪ ಅಂತಂದ್ರೆ ಆಪ್ಷನ್ ಸಿ ಆಪ್ಷನ್ ಬರ್ತೈತಿ. ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಫೋಕಸ್ ಆ್ಯಂಡ್ ದ ಪೋಲ್. ನಾ ಹಿಂದೆ ಪ್ರಾಬ್ಲಮ್ ಬಿಡಿಸಿದೊಳಗೆ ನೀವು ಒಂದು ಡೈಗ್ರಾಮ್ ಹಾಕಿ ತೋರಿಸಿ ನಿಮ್ಗೆ ಎಕ್ಸಾಕ್ಟ್ ಸೇಮ್ ಇದೇ ಆಪ್ಷನ್ ಅದ ಡೈಗ್ರಾಮ್ ಅದು. ನಾವು ಈ ಕಾನ್ಕೇವ್ ಮಿರರ್ ಮುಂದೆ ಇದು ನೀವು ಪೋಲ್ ಅಂತ ತೊಗೋತೀರಿ, ಇದು ಫೋಕಸ್ ತೊಗೋತೀರಿ, ಇದಕ್ಕೆ ಸೆಂಟರ್ ಆಫ್ ಕರ್ವೇಚರ್ ತೊಗೋತೀರಿ. ಆಮೇಲೆ ನೀವು ಇಲ್ಲೇನು ಆಬ್ಜೆಕ್ಟ್ ಪ್ಲೇಸ್ ಮಾಡಿದಾಗ ನಮಗೇನಾಕತ್ತಪ್ಪ ಅಂತಂದ್ರೆ ಆಬ್ಜೆಕ್ಟು ಇಲ್ಲಿ ನಮಗೆ ಫಾರ್ಮೇಷನ್ ಆಕ್ಕತಿ ಅಂಥೇಳಿ ನಾವೇನು ಮಾಡ್ತೀವಿ ಡೈಗ್ರಾಮ್ ಮುಖಾಂತರ ನಿಮ್ಗೆ ಹೇಳ್ಬೋದು. ನೆಕ್ಸ್ಟ್ ದೆನ್ ದ 8th ಕರೆಕ್ಟ್ ಆಪ್ಷನ್ ಈಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ಪೋಲ್. ದೆನ್ 9th ಒನ್ ಏನು ಬರ್ತದಪ್ಪ ಅಂತಂದ್ರೆ ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್. ಅಂದ್ರೆ ಈ ಕಾನ್ವೆಕ್ಸ್ ಲೆನ್ಸ್ ಆಲ್ವೈಸ್ ಪವರ್ ಏನು ಬರ್ತದಪ್ಪ ಅಂದ್ರೆ ನೋಡಿರಿ ಈ ಕಾನ್ವೆಕ್ಸ್ ಲೆನ್ಸನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಯಾರು ದೋಷವನ್ನು ಅಂದರೆ ದೋಷವನ್ನು ಹೊಂದಿರ್ತಾರಲ್ಲ, ಅಂದರೆ ಸಮೀಪದ್ದು ಸರಿಯಾಗಿ ಕಾಣಂಗಿಲ್ಲ, ದೂರದ್ದು ಏನು ಮಾಡ್ತದಪ್ಪ ಅಂದ್ರೆ ಸರಿಯಾಗಿ ಕಾಣಿಸ್ತೈತಿ. ಅದಕ್ಕೆ ನಾವು ಏನಂತೀವಿ ದೂರದೃಷ್ಟಿ ದೋಷ ಅಂತೀವಿ. ಅದು ನೋಡಿರಿ ಚಸ್ಮಾ ಅವ್ರದ್ದು ಗ್ಲಾಸ್ ದಿಪ್ ಇರ್ತೈತಲ್ಲ ಅಂಥದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತೀವಿ. ಆ ಕಾನ್ವೆಕ್ಸ್ ಲೆನ್ಸದ ಪವರ್ ಏನಿರ್ತದಪ್ಪ ಅಂತಂದ್ರೆ ಆಲ್ವೇಸ್ ಏನಿರ್ತೈತಿ ಪಾಸಿಟಿವ್ ಆಗಿರ್ತೈತಿ. ನೋಡಿರಿ ದೂರದ ಸಮೀಪದ ಕನಲ್ದವ್ರಿಗೆ ಏನು ಮಾಡಿರ್ತಾರಪ್ಪ ದೂರದೃಷ್ಟಿ ದೋಷದವರಿಗೆ ಸಮೀಪದ ಕನಲ್ದವ್ರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸೋಡಾ ಗ್ಲಾಸ್ ಗತಿ ಬಂದಿರ್ತಾವೆ. ಆವದ್ದು ಯಾವಾಗಲೂ ಪವರ್ ಏನಿರ್ತಪ್ಪ ಅಂತಂದ್ರೆ ಪಾಸಿಟಿವ್ದಾಗ ಇರ್ತೈತಿ. ದೆನ್ ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಪಾಸಿಟಿವ್ ಅಂತ ನಾವು ಹೇಳ್ಬೋದು. ದೆನ್ 10th ಏನಪ್ಪ ಅಂತಂದ್ರೆ ದ SI ಯೂನಿಟ್ ಆಫ್ ಫೋಕಲ್ ಲೆಂತ್ ಈಸ್ ಮೀಟರ್.
ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಪಾಠದಲ್ಲಿ ನೋಡಿರ್ಬೋದು. ದ SI ಯೂನಿಟ್ ಆಫ್ ದ ಫೋಕಲ್ ಲೆಂತ್ ಏನಪ್ಪ ಅಂತಂದ್ರೆ ನಾವು ಮೀಟರ್ನಾಗ ಅಳಿತೀವಿ. P ಈಸ್ ಈಕ್ವಲ್ ಟು 1/F ಅಂಥೇಳಿ ನಾನು ಬ್ರೆಕೆಟ್ ಒಳಗೆ ಮೀಟರ್ ಅಂಥೇಳಿ ಬರೆದೀನಿ. ನೀವು ಕರೆಕ್ಟಾಗಿ ನೋಡ್ಬೋದು. P ಪವರ್ ಈಸ್ ಈಕ್ವಲ್ ಟು 1/F. 1/F ಈಸ್ ಇನ್ ಮೀಟರ್ ಅಂತೇಳಿ ನಾನು ಹಾಕಿದೆ. ಅಂದರೆ ಫೋಕಲ್ ಲೆಂತ್ ಈಸ್ ಮೆಜರ್ಡ್ ಇನ್ ಮೀಟರ್. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಕ್ಲಾಸ್ ರೂಮಲ್ಲಿ, ಎಲ್ಲರೂ ಸಹಕರಿಸಬೇಕು. ದೆನ್ ನೆಕ್ಸ್ಟ್ 11th ಕ್ವಶನ್ ಏನೈತಪ್ಪ ಅಂತಂದ್ರೆ, ಇನ್ ಟಾರ್ಚ್ ಲೈಟ್ಸ್ ಆ್ಯಂಡ್ ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ ದ ಬಲ್ಬ್ ಈಸ್ ಪ್ಲೇಸ್ಡ್. ಅಂದ್ರೆ ಈ ಟಾರ್ಚ್ ಬಲ್ಬ್ ಒಳಗೆ ಮತ್ತು ಗಾಡಿ ಹೆಡ್ಲೈಟ್ ಒಳಗೆ ಆ ಬಲ್ಬನ್ನು ಎಲ್ಲಿ ಪ್ಲೇಸ್ ಮಾಡಿರ್ತಾರಪ್ಪ ಅಂತಂದ್ರೆ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ದ ರಿಫ್ರ್ಯಾಕ್ಟರ್. ಅಂದ್ರೆ ಫೋಕಸ್ಸು ಮತ್ತು ಸೆಂಟರ್ ಆಫ್ ಕರ್ವೇಚರ್, ನೀವು ಆಬ್ಜೆಕ್ಟನ್ನು ಅದು ಬಲ್ಬನ್ನು ಪ್ಲೇಸ್ ಮಾಡಿದಿರಪ್ಪ ಅಂತಂದ್ರೆ ನಮಗೇನು ಮಾಡ್ತದಪ್ಪ ಅಂತಂದ್ರೆ ಹೈ ಬೀಮು ಅಥವಾ ನಮ್ಮ ಹೆಚ್ಚಿನ ಬೆಳಕು ನಮಗೇನಕ್ಕಪ್ಪ ಅಂತಂದ್ರೆ ಕಾಣ್ತತಿ. ದೆನ್ 11th one ಈಸ್ C. Then the object is placed, bulb is placed between the focus and center of curvature of the refractor. Then 12th question ಏನು ಬರ್ತದಪ್ಪ ಅಂತಂದ್ರೆ, ದ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಲ್ಡ್ಸ್ ಟ್ರೂ ಫಾರ್. ಅಂದ್ರೆ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಎದಕ್ಕೆ ಹೋಲ್ಡ್ ಗುಡ್ ಆಕತಿ ಅಂದ್ರೆ ಎದಕ್ಕೆ ಸರಿಯಾಗಿ ಹೊಂದ್ಕೋತತ್ತೀಪ ಅಂತಂದ್ರೆ ಆಲ್ ರಿಫ್ಲೆಕ್ಟಿಂಗ್ ಸರ್ಫೇಸಸ್. ಅಂದ್ರೆ ಆಪ್ಷನ್ ಡಿ, ಎಲ್ಲ ರಿಫ್ಲೆಕ್ಟ್ ಆಗುವಂಥ ಸರ್ಫೇಸಸ್ಸಿಗೆ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಏನಾಕತಿ. ರಿಫ್ಲೆಕ್ಷನ್ ಅಂತಂದ್ರೇನು, ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್. ಅದಕ್ಕೆ ಎಲ್ಲ ರಿಫ್ಲೆಕ್ಟ್ ಮಾಡುವಂಥ ಸರ್ಫೇಸಿಗೆ ಏನಾಕತ್ತಪ್ಪ ಅಂತಂದ್ರೆ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಆಕತಿ ಹೋಲ್ಡ್ಸ್ ಗುಡ್ ಆಕತಿ ಅಂತ ಹೇಳಿ ಹೇಳ್ಬೋದು. ದೆನ್ ಲಾಸ್ಟ್ ಕ್ವಶನ್, ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಮಿರರ್ ಈಸ್ 30 centimeter. ರೇಡಿಯಸ್ ಆಫ್ ಕರ್ವೇಚರ್ ಅಂತಂದ್ರೆ R ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರಪ್ಪ ಅಂತಂದ್ರೆ ಅವರು 30 centimeter ಕೊಟ್ಟಾರ. ಐ ಆಮ್ ಡಿಸ್ಕಸ್ಸಿಂಗ್ ದ 13th ಕ್ವಶನ್, ಲಾಸ್ಟ್ ಕ್ವಶನ್. ದೆನ್ ವಾಟ್ ಈಸ್ ದ ಫೋಕಲ್ ಲೆಂತ್, ಎಫ್ ಅನ್ನು ಕಂಡುಹಿಡಿಯಾರ. ನಿಮಗೆ ಫಾರ್ಮುಲಾ ಐತಪ್ಪ ಅಂತಂದ್ರೆ R ಈಸ್ ಈಕ್ವಲ್ ಟು ಏನೈತಪ್ಪ ಅಂತಂದ್ರೆ 2F ಫಾರ್ಮುಲಾ ಐತಿ. ಬಟ್ ಅವ್ರೇನು ಕೇಳ್ಯಾರಪ್ಪ ಅಂತಂದ್ರೆ ಫೋಕಲ್ ಲೆಂತ್ ನಿಮಗೆ ಕಂಡುಹಿಡಿಯಕ್ಕೆ ಹೇಳ್ಯಾರ. ಅದಕ್ಕೆ ನಾವು F ಈಸ್ ಈಕ್ವಲ್ ಟು ಏನು ಮಾಡ್ತೀವಪ್ಪ ಅಂತಂದ್ರೆ R/2 ಫಾರ್ಮುಲಾ ಆಕತಿ. ದೆನ್ R ಈಕ್ವಲ್ ಟು ಏನೈತಪ್ಪ ಅಂತಂದ್ರೆ 30 centimeter ಕೊಟ್ಟಾರ. 30/2 ಮಾಡಿದ್ರಪ್ಪ ಅಂತಂದ್ರೆ ನಮಗೆ ಫೋಕಲ್ ಲೆಂತ್ ಏನು ಬರ್ತೈತಿ, 15 centimeter ಬರ್ತೈತಿ ಅಂತ ನಾವು ಲೆಕ್ಕವನ್ನು ಹಾಕ್ಬೋದು. ದಟ್ಸ್ ವೈ ದ ಕರೆಕ್ಟ್ ಆಪ್ಷನ್ ಫಾರ್ 13th question is A. Then once again I will tell all the questions answer. The first question answer is A, second one is B, then third one is B, fourth one is negative, then fifth one is infinite, then sixth one is convex mirror, then seventh one is foil, then eighth one is between focus and the foil, then ninth one is positive. ಒಂದು ವೇಳೆ 9th ಕ್ವಶನ್ ಅದ ಪವರ್ ಆಫ್ ಎ ಕಾನ್ಕೇವ್ ಲೆನ್ಸ್ ಅಂತ ಕೇಳಿದ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ದ ಆನ್ಸರ್ ಬಿಕಮ್ಸ್ ನೆಗೆಟಿವ್. ದ ಪವರ್ ಆಫ್ ಎ ಕಾನ್ಕೇವ್ ಲೆನ್ಸ್ ಈಸ್ ನೆಗೆಟಿವ್ ಆ್ಯಂಡ್ ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಪಾಸಿಟಿವ್. Then 10th question, the SI unit of focal length is meter. In torch lights and headlights of the vehicles, the bulb is placed, option C, between the focus and center of curvature. Then 13th question, 12th question, the laws of reflection hold goods for all reflecting surfaces. Option 12th, option D. Then 13th, A, option A, that is 15 centimeter. Then I discussed 13 question in this video. Dear students, please subscribe my YouTube channel Science Light by Kiran Betigeri. Then you have to share these videos to your maximum friends, students, and you like and subscribe my channel. You will get the more updates regarding the 10th science subject. Thank you.